ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಓದಿರ್ತಕ್ಕಂಥದ್ದನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂಥ ಒಂದು ಮನಸ್ಥಿತಿ ಅವರು ನಮ್ಮ ದೇಶದ ಜನರು, ರಾಜ್ಯದ ಜನರು ಇದನ್ನು ಒಪ್ಪಲ್ಲ, ಅವರು ತಿರಸ್ಕರಿಸ್ತಾರೆ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾರು? ನೀವೇ ತೋರಿಸಿದಿರಲ್ಲ ಟಿ ವಿಯಲ್ಲಿ, ಮಾಧ್ಯಮದಲ್ಲಿ ವಿಡಿಯೋ ನೀವೇ ತೋರಿಸಿದ್ದೀರಿ. ತಿರ್ಚೋದು ಏನು ಬಂತು? 10 ರಿಂದ 11 ಸತೆ ಹೇಳ್ತಾವ್ರೆ, ಒಂದು ಸರಿ ಅಲ್ಲ, 2 ಸರಿ ಅಲ್ಲ. ಹೆಂಗೆ ರೆಕಾರ್ಡ್ ಇಲ್ಲ? ಈಗ ನೋಡ್ರಿ, ಆಗ ನಾನು ಮಾಧ್ಯಮದಲ್ಲಿ ನೋಡಿ ನಾನು ಹೇಳ್ತಾ ಇದ್ದೀನಿ, ಫೇಸ್ಬುಕ್ಕಲ್ಲಿ ನೋಡಿ ಹೇಳ್ತಾ ಇದ್ದೀನಿ. ಅಲ್ಲಿ ವಿಧಾನ ಪರಿಷತ್ ಸದಸ್ಯಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಆದಿಯಾಗಿ ಮಂತ್ರಿಗಳು ಅಲ್ಲೆಲ್ಲ ಪ್ರೆಸೆಂಟ್ ಇದ್ದಾರೆ, ವಿಡಿಯೋದಲ್ಲಿ ಪ್ರೆಸೆಂಟ್ ಇದ್ದಾರೆ. ಅದನ್ನು ನೋಡಿ ಆ ಒಂದು ಸನ್ನಿವೇಶ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದು ಕಡೆ ಯಾರು ಚಂದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಬಂದು ಗುಂಡಾಗಿರಿ ಮಾಡಿದ್ರು, ಆಮೇಲೆ ಈ ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ ಯತ್ನ ಮಾಡಿದ್ರು ಅನ್ನೋದು ಅವರು ಗುಂಡಾಗಳ ಅಂತ ಅಲ್ಲ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೋರಾಟದಿಂದ ಬಂದಿರತಕ್ಕಂಥ ಹಿನ್ನೆಲೆ ಇದೆ, ಅಭಿಮಾನಿಗಳಿದ್ದಾರೆ. ಸೊ ಅವರಿಗೆ ಈ ಥರ ಅಂದದಕ್ಕೋಸ್ಕರ ಅಭಿಮಾನಿಗಳು ಯಾಕೆ ಈ ಥರ ಮಾಡಿದೆ, ನಿಮಗೂ ಕುಟುಂಬ ಇಲ್ವಾ, ಅಕ್ಕಂಗಿಯರಿಲ್ವಾ ಅಂತ ಅವರು ಅಗ್ರೆಸಿವ್ ಆಗಿ ಕೇಳಿದ್ದಾರೆ. ಗುಂಡಾಗಿರಿ ಅಲ್ಲ, ಅಗ್ರೆಸಿವ್ ಆಗಿ ಕೇಳಿದ್ದಾರೆ. ಹಾಗಾಗಿ ಅದು ಕ್ರಮ ವಹಿಸಿ. ಈಗ ನೋಡ್ರಿ, ಸುವರ್ಣಸೌಧದಲ್ಲಿ ಕೇವಲ ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭೆ ಸದಸ್ಯರು, ಮಂತ್ರಿಗಳು ಅಷ್ಟೇ ಅಲ್ಲ, ವಿರೋಧ ಪಕ್ಷದವರು ಅಷ್ಟೇ ಅಲ್ಲ, ಅವು ಈ ಫಾಲೋವರ್ಸ್ ಕೂಡ ಅವರಿಂದ ಬಂದಿರ್ತಾರಲ್ಲ, ಅವರು ಅಗ್ರೆಸಿವ್ ಆಗಿ ಕೇಳಿದ್ದಾರೆ ಅಷ್ಟೇ. ನಾನು ನೋಡಿರೋದು, ವಿಡಿಯೋ ನೋಡಿದೆ. ಅಗ್ರೆಸಿವ್ ಆಗಿ ಯಾಕೆ ಈ ಥರ ಮಾತಾಡಿದಿರಿ ಅಂತ ಕೇಳಿ. ಗುಂಡಾವರ್ತನೆ ನಡೆದಿಲ್ಲ ನನ್ನ ಪ್ರಕಾರ, ನಾನು ಇದ್ದೆ ಅಲ್ಲಿ. ಸೊ ಅದು ಅಷ್ಟೇ. ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಓದಿರ್ತಕ್ಕಂಥದ್ದನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂಥ ಒಂದು ಮನಸ್ಥಿತಿ ಅವರು ನಮ್ಮ ದೇಶದ ಜನರು, ರಾಜ್ಯದ ಜನರು ಇದನ್ನು ಒಪ್ಪಲ್ಲ, ಅವರು ತಿರಸ್ಕರಿಸ್ತಾರೆ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾರು? ನೀವೇ ತೋರಿಸಿದಿರಲ್ಲ ಟಿ ವಿಯಲ್ಲಿ, ಮಾಧ್ಯಮದಲ್ಲಿ ವಿಡಿಯೋ ನೀವೇ ತೋರಿಸಿದ್ದೀರಿ. ತಿರ್ಚೋದು ಏನು ಬಂತು? 10 ರಿಂದ 11 ಸತೆ ಹೇಳ್ತಾವ್ರೆ, ಒಂದು ಸರಿ ಅಲ್ಲ, 2 ಸರಿ ಅಲ್ಲ. ಹೆಂಗೆ ರೆಕಾರ್ಡ್ ಇಲ್ಲ? ಈಗ ನೋಡ್ರಿ, ಆಗ ನಾನು ಮಾಧ್ಯಮದಲ್ಲಿ ನೋಡಿ ನಾನು ಹೇಳ್ತಾ ಇದ್ದೀನಿ, ಫೇಸ್ಬುಕ್ಕಲ್ಲಿ ನೋಡಿ ಹೇಳ್ತಾ ಇದ್ದೀನಿ. ಅಲ್ಲಿ ವಿಧಾನ ಪರಿಷತ್ ಸದಸ್ಯಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಆದಿಯಾಗಿ ಮಂತ್ರಿಗಳು ಅಲ್ಲೆಲ್ಲ ಪ್ರೆಸೆಂಟ್ ಇದ್ದಾರೆ, ವಿಡಿಯೋದಲ್ಲಿ ಪ್ರೆಸೆಂಟ್ ಇದ್ದಾರೆ. ಅದನ್ನು ನೋಡಿ ಆ ಒಂದು ಸನ್ನಿವೇಶ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.